ಹಾಯ್ ಫ್ರೆಂಡ್ಸ್, 99 ಹೋಮ್ ಟೆಕ್ಲಿಗೆ ಸ್ವಾಗತ. ಇವತ್ತು ನಾವು ನೋಡ್ತಾ ಇರೋದು ಮೈಡಿಯಾ ಡಿಶ್ ವಾಷರ್ ಇನ್ಸ್ಟಾಲೇಷನ್ ಮತ್ತು ಡೆಮೋ. ಯಾವ ಥರ ಇನ್ಸ್ಟಾಲೇಷನ್ ಮಾಡೋದು, ಪ್ಲೇಟ್ ಯಾವ ಥರ ಇಡಬೇಕು ಅಂತ ಹೇಳ್ಬಿಟ್ಟು ಡೆಮೋ ಮಾಡ್ತೇನೆ. ಪ್ಲಸ್ಸು ಅದಕ್ಕೆ ಯಾವ ಥರ ಪೈಪ್ ಹಾಕಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆಯಲ್ಲಿ ಇಮೇಜು ಹಾಕ್ತೇನೆ. ಓಕೆ, ಬನ್ನಿ ಕಸ್ಟಮರ್ ಮನೆಗೆ ಹೋಗೋಣ. ನಾನು ಬರುವ ಮುಂಚೆನೇ ಕಸ್ಟಮರ್ ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದಾರೆ. ಇದರಲ್ಲಿ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕವರಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ ಮೊದಲೇ. ಓಕೆ, ಕವರ್ ರಿಮೂವ್ ಮಾಡಿಬಿಟ್ಟು ಬಾಕ್ಸಲ್ಲಿ ಇಟ್ಟಿದ್ದಾರೆ ನೋಡಿ. ಕವರ್ ರಿಮೂವ್ ಮಾಡಿಬಿಟ್ಟು ಮೊದಲು ಏನಾದರೂ ಡೆಂಟ್ ಸ್ಕ್ರ್ಯಾಚ್ ಏನಾದರೂ ಇದೆಯಾ ಅಂತ ಮೊದಲು ಚೆಕ್ ಮಾಡಬೇಕು. ಓಕೆ, ಆಮೇಲೆ ಈಗ ಓಪನ್ ಮಾಡಿದರೆ ಎಲ್ಲ ಈ ಥರ ಇರುತ್ತೆ. ಇದ್ರ ಒಳಗಡೆ ಫಾರ್ಮ್ ಅದರಲ್ಲಿದೆ, ಅದರ ಆಲ್ರೆಡಿ ನಾನು ತೆಗಿತೀನಿ. ತೆಗೆದ್ಬಿಟ್ಟು ನಿಮ್ಗೊಂದು ವೀಡಿಯೋ ತೋರಿಸ್ತೇನೆ ನಿಮಗೆ. ಇದರಲ್ಲಿ ನಿಮಗೆ 16 amsದು ಪ್ಲಗ್ ಪಾಯಿಂಟ್ ಬರುತ್ತೆ, 3/4 ಇಂಚಿದು ಪೈಪ್ ಬರುತ್ತೆ, ಅಂದರೆ 3x4 ಮತ್ತು ಎಲ್ಲ 1 ಮೀಟ್ರ್ ಇರುತ್ತೆ. ಇದು ನಿಮಗೆ ಸ್ಪೂನ್ ಮತ್ತು ನೈಫು ಎಲ್ಲ ಇಡ್ಬೋದು ಇದರಲ್ಲಿ, ಯಾಕೆಂದರೆ ಸ್ಪೂನ್ ಅದರಲ್ಲಿ ಕೆಳಗಡೆ ಬೀರುತ್ತಲ್ವ ಅದಕ್ಕೆ. ಇದು ನಿಮಗೆ ಡಿಶ್ ವಾಷರ್ ಸಾಲ್ಟ್ ಹಾಕಲಿಕ್ಕೆ, ಅಂದರೆ ವಾಟರ್ ಹಾರ್ಡ್ನೆಸ್ ಇದ್ದರೆ ಸಾಲ್ಟ್ ಹಾಕಬೇಕು. ಓಕೆ, ಈ ಥರ ಎಲ್ದ್ರೆ ನಿಮಗೆ ಇದರಲ್ಲಿ ಪ್ಲೇಟ್ ಮತ್ತು ಚಿಕ್ಕ ಚಿಕ್ಕ ಮಗ್ಗು ಆ ಥರ ಇಡ್ಬೋದು. ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಮೇಲ್ಗಡೆ ಫೋಟೋ ಹಾಕಿದ್ದೀನಿ ಯಾವ ಥರ ಇದು ಮಾಡ್ಬೋದು ಅಂತ. ಮತ್ತು ಇದೊಂದು ಫ್ಯಾನ್ ಒಂದ್ಸಲ ಹಾಕ್ಬಿಟ್ಟು ರೊಟೇಟ್ ಮಾಡಬೇಕು, ಯಾವುದೋ ಟಚ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಕೆಳಗಡೆ ಸಹ ಸೇಮ್ ಅದೇ ಥರ ಹಾಕಿ ಬರುತ್ತೆ. ಪ್ಲೇಟು ಮತ್ತು ದೊಡ್ಡ ದೊಡ್ಡ ಪಾತ್ರೆ ಇಡ್ಬೋದು, ಕಡಾಯಿ ಆ ಥರ. ನಿಮಗೆ ಅದು ಲಾಸ್ಟ್ ಇದು 2 ಫೋಲ್ಡ್ ಆಗುತ್ತೆ, ಆ ಥರ ಫೋಲ್ಡ್ ಮಾಡ್ಬೋದು. ಅಂದರೆ ಏನಾದರೂ ಕಡಾಯಿ ದೊಡ್ಡ ಕಡಾಯಿ ಇದ್ರೂ ಹಾಕ್ಲಿಕ್ಕೆ ಈ ಥರ ಫೋಲ್ಡ್ ಮಾಡಿ ಇಡ್ಬೋದು. ಪ್ಲಸ್ ಇಲ್ಲಿ ನಿಮಗೆ ಎವ್ರಿ 1 and 2 hours ಒಂದು ಸಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಚೆನ್ನಾಗಿರುತ್ತೆ. ಯಾಕಂದರೆ ವೇಸ್ಟೇಜ್ ಎಲ್ಲ ಇಲ್ಲಿರುತ್ತೆ, ಇದರದ್ದು ನೀವು ಕ್ಲೀನ್ ಮಾಡಿದಾಗ ವೇಸ್ಟ್ ಇರುತ್ತಲ್ವ ಅದರಲ್ಲಿರುತ್ತೆ. ನಿಮಗೆ ಡಿಶ್ ವಾಷರ್ ಸಾಲ್ಟ್ ಬರುತ್ತೆ, ಅಂದರೆ ವಾಟರ್ ಹಾರ್ಡ್ನೆಸ್ ಇದ್ದರೆ ಸಾಲ್ಟ್ ಹಾಕಿದರೆ ಚೆನ್ನಾಗಿ ವಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕ್ಯಾಪ್ ಇವಾಗ ಆವಾಗ ತೋರಿಸಿದ್ನಲ್ಲ, ಆ ಕ್ಯಾಪ್ ಇವಾಗ ಇದ್ರ ಮೇಲೆ ಯಾವ ಥರ ಫಿಟ್ ಮಾಡಿಬಿಟ್ಟು ಡಿಶ್ ವಾಷರ್ ಸಾಲ್ಟ್ ಹಾಕಬೇಕು ಅಂತ ತೋರಿಸ್ತೇನೆ. ಈ ಥರ ಇಟ್ಬಿಟ್ಟು ಸಾಲ್ಟ್ ಹಾಕಬೇಕು. ಮೊದಲು ಸಾಲ್ಟ್ ಹಾಕಿದಾಗ 1 ಮಗ್ಗು ವಾಟರ್ ಹಾಕಬೇಕಾಗುತ್ತೆ, ಆಮೇಲೆ ಬೇಕು ಅಂತೆಲ್ಲ ವಾಟ್ರ್ ಇರುತ್ತೆ. ಮೊದಲು ಫುಲ್ ಡ್ರೈ ಆಗಿರುತ್ತಲ್ಲ ಅದಕ್ಕೆ ವಾಟ್ರ್ ಹಾಕಬೇಕು. ಪ್ಲಸ್ ನಿಮಗಿಲ್ಲಿ 3-in-1 ಟ್ಯಾಬ್ಲೆಟು ಇಲ್ಲಿ ಹಾಕಬೇಕಾಗುತ್ತೆ. ಮತ್ತು ರಿಂಗ್ಸ್ ಲಿಕ್ವಿಡ್ ಅಂತ ಬರುತ್ತೆ. ರಿಂಗ್ಸ್ ಲಿಕ್ವಿಡು ನಿಮಗೆ ಪ್ಲೇಟಿಗೆ ಶೈನಿಂಗ್ ಕೊಡಲಿಕ್ಕೆ ಅದು ನೀವು ಇಲ್ಲಿ ಹಾಕಬೇಕು. ಪ್ಲಸ್ ಇದರಲ್ಲಿ ನಿಮಗೆ ಸ್ಟೀಲು, ಗ್ಲಾಸು, ಸೆರಾಮಿಕ್ ಐಟಮು ಮತ್ತು ಓವನ್ನಲ್ಲಿ ಯೂಸ್ ಮಾಡೋ ಪ್ಲಾಸ್ಟಿಕ್ ಐಟಮು ಯೂಸ್ ಆಗುತ್ತೆ. ನಿಮಗೆ ಸೆಟ್ಟಿಂಗ್ ಇದೆ, ಸೆಟ್ಟಿಂಗ್ ಯಾವ ಥರ ಅಂತ ಹೇಳ್ಕೊಡ್ತೇನೆ ನಿಮಗೆ. ನೋಡಿ, ಫ್ರಂಟಲ್ಲಿ ಈ ಥರ ಬರುತ್ತೆ. ನಿಮಗೆ ಇಲ್ಲಿ ಫಸ್ಟ್ ಆಫ್ ಆನ್ ಬಟನಲ್ಲಿರುತ್ತೆ. ನಿಮಗೆ ಪ್ಲಸ್ ಇಲ್ಲಿ ಸೆಟ್ಟಿಂಗ್ಸ್ ಇಲ್ಲಿ ಮೇಲ್ಗಡೆ ಆಲ್ರೆಡಿ ಕೊಟ್ಟಿರ್ತಾರೆ. ಇದು ದೊಡ್ಡದರಲ್ಲಿ ಮಾತ್ರ ಕೊಡ್ತಾರೆ. ಇದರಲ್ಲಿ ಮಿನಿ ಅಂತ ಬರುತ್ತೆ, ನೋಡ್ತೇನೆ ನೆಕ್ಸ್ಟ್ ಟೈಮ್ ಅದು ವೀಡಿಯೋ ಬೇಕಾದ್ರೆ ವೀಡಿಯೋ ಮಾಡಿ ಹಾಕ್ತೇನೆ. ಅದರಲ್ಲಿ ಸೆಟ್ಟಿಂಗ್ಸ್ ಕೊಟ್ಟಿರಲ್ಲ, ಮ್ಯಾನ್ಯಲಾಗಿ ನಾವೇ ಮಾಡಬೇಕಾಗುತ್ತೆ. ಇದರಲ್ಲಿ ಮ್ಯಾನ್ಯಲಿ ಮಾಡಬೇಕು, ಆದರೆ ಇದರಲ್ಲಿ ಆಲ್ರೆಡಿ ಸೆಟ್ಟಿಂಗ್ ಕೊಟ್ಟಿರ್ತಾರೆ. ಯಾವುದಕ್ಕೆ ಎಷ್ಟು ವಾಟ್ರ್ ಯೂಸ್ ಆಗುತ್ತೆ, ಎಷ್ಟು ಮಿನಿಟ್ ಆಗುತ್ತೆ, ಎಷ್ಟು ಡಿಟರ್ಜೆಂಟ್ ಯೂಸ್ ಆಗುತ್ತೆ ಎಲ್ಲ ತೋರಿಸ್ತಾರೆ. ತೋರಿಸ್ತೇನೆ ಫುಲ್ಲು ಈ ಥರ ಬರುತ್ತೆ. ಇದರಲ್ಲಿ ಆಫ್ ಆನು ಫೀಚರ್ಸು ಮತ್ತು ಟೈಮಿಂಗ್ಸು, ಫೀಚರ್ಸು ಆಫು ಮತ್ತು ಪ್ಲೇ 3 ಇರುತ್ತೆ. ಜಸ್ಟ್ ಇದು ಆನ್ ಮಾಡಬೇಕು. ಆನ್ ಮಾಡಿದಾಗ ನಿಮ್ಗೆ P2 ಅಲ್ಲಿ ನಾರ್ಮಲಾಗಿ ಬರುತ್ತೆ. ಆಮೇಲೆ ನೀವು ಸೆಲೆಕ್ಟ್ ಮಾಡಬೇಕು. P2, P3, P7 ತನಕ ಇರುತ್ತೆ. P1 ಅಂತಂದರೆ ದೊಡ್ಡದು ಆಯಿಲು, ದೊಡ್ಡ ಪಾತ್ರೆ ಹಾಕ್ಬಿಟ್ಟು ಆಯಿಲ್ ಬರುತ್ತಲ್ಲ, ತುಂಬ ಜಿಟ್ಟಿರುತ್ತೆ, ಅದು P1 ಯೂಸ್ ಮಾಡಬೇಕು. P2 ಅಂದರೆ ಹೀಕೋ ಎಲ್ಲ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಹೀಕೋ ಅಂತ ಹೇಳ್ಬಿಟ್ಟು ನಿಮಗೆ P2 ಆಲ್ಮೋಸ್ಟು 3.5 hours ಬರುತ್ತೆ. P3 ಅಂದರೆ ಗ್ಲಾಸ್ ಐಟಮ್ಸ್ ಮಾತ್ರ ಯೂಸ್ ಮಾಡಬೇಕು. P4 ಅಂತಂದರೆ ನಿಮಗೆ 90 minutes ಅಂತ ಇರುತ್ತೆ, 90 minutes ಯೂಸ್ ಮಾಡಬೇಕು. ನಿಮಗೆ P5 ಅಂತಂದರೆ ಜಸ್ಟ್ ವಾಶ್ ಆಗಿರುತ್ತೆ, 35 minutes ಏನೋ ಬರುತ್ತೆ. ಓನ್ಲಿ ವಾಶ್, ಡ್ರೈ ಏನಾಗಲ್ಲ. ನಿಮಗೆ P2, 3 ಎಲ್ಲ ನಿಮಗೆ ಡ್ರೈ ಆಗುತ್ತೆ, 4 ಡ್ರೈ ಆಗುತ್ತೆ. ನಿಮಗಿದು ಡ್ರೈ ಏನಾಗಲ್ಲ. P6 ಅಂದರೆ ಸೆಲ್ಫ್ ವಾಶ್ ಅಂತ, ಅಂದರೆ ಮಂತ್ಲಿ 1 ಟೈಮು ವಾಷಿಂಗ್ ಅಂದರೆ ಜಸ್ಟ್ ಅದರ ಪಾಡಿಗೆ ಅದು ಸೆಲ್ಫ್ ವಾಶ್ ಅಂತ ಬರುತ್ತೆ ಅಷ್ಟೇ.
P7 ಅಂತ ಇರುತ್ತೆ. P7 ನಿಮಗೆ ಬೆಳಿಗ್ಗೆ ಏನಾದರೂ ಮಾಡಿರ್ತೀವಿ 2-3 ಪಾತ್ರೆ ಇರುತ್ತಲ್ವ, ಜಸ್ಟ್ ಅದು ಸ್ಪ್ರೇ ಹೊಡೆದ್ಬಿಟ್ಟು ಇಡುತ್ತೆ. ನಿಮಗೆ ಬೇಕಂದ್ರೆ ಸಾಯಂಕಾಲ ಯೂಸ್ ಮಾಡ್ಬೋದು. ಸಾಯಂಕಾಲ ವಾಶ್ ಮಾಡಲಿಕ್ಕೆಲ್ಲ ನಿಮಗೆ ಅದು ಯೂಸ್ ಆಗುತ್ತೆ. P7 ಒಂದೇ ಸಲ ಹಾಕ್ಬಿಟ್ಟು ಸೇಮ್ ಅದೇ ಥರ P1 ಬರುತ್ತೆ. ಮತ್ತು ನಿಮಗೆ ಡಿಲೇ ಟೈಮ್ ಅಂತ ಇರುತ್ತೆ, 1 24 ಅವರ್ಸ್ ತನಕ ಇರುತ್ತೆ. ನೀವು ಸ್ಟಾರ್ಟ್ ಮಾಡಿದರೆ 24 ಅವರ್ಸ್ ತನಕ ನಿಮಗೆ ಅದು ಡಿಲೇ ಆದ ನಂತರ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ನೀವು ವಾಟ್ರು ಮತ್ತು ಇದು ಪ್ಲಗ್ ಪಾಯಿಂಟ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿಬಿಟ್ಟು 1 ಅವರ್ ಡಿಲೇ ಅಂತ ಹಾಕ್ಬಿಟ್ಟು ಯಾವುದು ಪ್ರೋಗ್ರಾಮ್ ಬೇಕು ಅದರಲ್ಲಿ ಇಟ್ಬಿಟ್ಟು ನೀವು ಸೆಲೆಕ್ಟ್ ಮಾಡಿ ಪ್ಲೇ ಮಾಡಿದರೆ 1 ಅವರ್ ನಂತರ ಆಟೋಮೆಟಿಕ್ ಅದೇ ಪ್ಲೇ ಆಗುತ್ತೆ. ನಿಮಗೆ ಆ ಥರ 24 ಅವರ್ಸ್ ತನಕ ಇರುತ್ತೆ. ಮತ್ತೆ 0 ಇಡಬೇಕು. ಆಮೇಲೆ ನಿಮಗೆ ಈ ಕಡೆ ಬಂದರೆ ಫೀಚರ್ಸ್ ಒಂದು ಆಫ್ ಬರುತ್ತೆ, 2 ಸ್ಪ್ರೇ ಎಕ್ಸ್ಟ್ರಾ ಬರುತ್ತೆ. ಪ್ಲಸ್ ನಿಮಗೆ ಆಫ್ ಅಂತಂದರೆ ನೀವು ಆಫ್ ಬಕೆಟ್ ಮಾತ್ರ ನಿಮಗೆ ರನ್ನಿಂಗ್ ಬರುತ್ತೆ. ಜಸ್ಟ್ ಆಫ್ ಬಟನ್ ಇರುತ್ತೆ. ಆಫ್ ಅಂದರೆ ಕೆಳಗಡೆದು ಮಾತ್ರ ಆಫು ವಾಶ್ ಆಗುತ್ತೆ, ಮೇಲುಗಡೆದಾಗಲ್ಲ. ಕೆಳಗಡೆ ಇವಾಗ ಜಸ್ಟ್ ಏನೋ ಪಾತ್ರೆ ಇಲ್ಲ ಸ್ವಲ್ಪ ಮಾತ್ರ ಇರುತ್ತೆ ಅಂದರೆ ಕೆಳಗಡೆದು ಮಾತ್ರ ನಿಮಗೆ ವಾಶ್ ಆಗುತ್ತೆ. ಮಸ್ತ್ ನೀವು ಎಕ್ಸಾಂಪಲ್ ತೆಗೆದ್ಬಿಟ್ಟು ಪ್ಲೇ ಮಾಡಿದರೆ ಆಯಿತು. ಜಸ್ಟ್ ಯಾವುದು ಬೇಕು ಆ ಪ್ರೋಗ್ರಾಮಲ್ಲಿ ಇಟ್ಬಿಟ್ಟು ಪ್ಲೇ ಮಾಡಿದರೆ ಅಷ್ಟೇ. ಇದು ಅಲ್ಲ, ಜಸ್ಟ್ ಬೇಕಂದ್ರೆ ಮಾತ್ರ ಯೂಸ್ ಆಗೋದು, ಎಲ್ಲದಕ್ಕೂ ಯೂಸ್ ಆಗೋದು. ಆನ್ ಮಾಡಿಬಿಟ್ಟು P2 ಅಲ್ಲಿ ಇನ್ಬಿಲ್ಟ್ ಇರುತ್ತೆ, ಎಲ್ಲ ಇರುತ್ತೆ. ಜಸ್ಟ್ ಪ್ಲೇ ಮಾಡಿದರೆ 3 hours 42 minutes ನಿಮಗೆ ವಾಷಿಂಗ್ ಬರುತ್ತೆ. ಅಂದರೆ ನಿಮಗೆ ಅದು ಡ್ರೈ ಆಗಿಬಿಟ್ಟು ಫುಲ್ ಶೈನಿಂಗ್ ಮಾಡಿಬಿಟ್ಟು ಕೊಡುತ್ತೆ. ನೀವು ಅದು 3-in-1 ಟ್ಯಾಬ್ಲೆಟೆಲ್ಲ ಇಟ್ಬಿಟ್ಟು ಯೂಸ್ ಮಾಡಬೇಕು. ಮತ್ತು ವಾಟರ್ ಲೆವೆಲ್ ನೋಡಿ, ವಾಟರ್ ಏನಾದರೂ ಹಾರ್ಡ್ನೆಸ್ ಇದ್ದರೆ ಸಾಲ್ಟ್ ಏನಾದರೂ ಯೂಸ್ ಮಾಡಿಬಿಟ್ಟು. ಇದೇ ಥರ ವೀಡಿಯೋಗಾಗಿ ಶೇರ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಪೈಪ್ ತೋರಿಸ್ತೀನಿ. ಇದು ವಾಶ್ ಮಿಷನ್ ಮತ್ತು ಇದಕ್ಕೆ ಎರಡಕ್ಕೂ ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ 3/4 ಇಂಚ್ ಕನೆಕ್ಟ್ರ್ ಬರುತ್ತೆ, ಕನೆಕ್ಟ್ರ್ ಹಾಕ್ಬಿಟ್ಟು ಯೂಸ್ ಮಾಡಿ.